ಇವಳು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಈಗ ರಿಸೀವ್ ಮಾಡೋದ ಬೇಡವಾ? ಮಾಡಲಿಲ್ಲ ಅಂದರೆ ಸುಮ್ಮನೆ ರಿಸೀವ್ ಮಾಡೋವರೆಗೂ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ. ಮನೇಲಿ ಇವಳು ಏತಿ ಅಂದರೆ ಹೊರಗಡೆ ಇವಳು ಪ್ರೇತಿ. ಹಾಳಾಗೋಗ್ಲಿ, ಅದೇನು ಕೇಳೋಣ. ಹಲೋ, ಹಾಯ್ ಶಮಿ. ಆದಿ, ಈಗಲೇ ನಾನು ನಿನ್ನನ್ನು ನೋಡಬೇಕು, ಮಾತಾಡಬೇಕು. ಶಮಿತಾ, ನೀನು ಕುಡ್ದಿದ್ಯಾ? ಎಸ್, ನಾನು ಇವತ್ತು ಪ್ರೀತಿಯ ಅಮೃತಧಾರೆನ ಕುಡಿಬೇಕು ಅಂದ್ಕೊಂಡೆ, ಆದರೆ ಅದಾಗಲೇ ಇಲ್ಲ. ಅದಕ್ಕೆ ಕುಡ್ದಿದ್ದೀನಿ. ಶಮಿತಾ, ಇವಾಗೇನು ಮಾತಾಡೋದು ಬೇಡ. ನಾಳೆ ಕಾಲೇಜಲ್ಲಿ ಸಿಗ್ತೀವಲ್ಲ, ಆವಾಗ ಮಾತಾಡೋಣ. ನೋ, ನಾನು ಈಗಲೇ ಮಾತಾಡಬೇಕು. ನಾನು ನಿನ್ನನ್ನು ನೋಡಬೇಕು ಅಂತ ನಿಮ್ಮ ಮನೆವರೆಗೂ ಬಂದಿದ್ದೀನಿ. ಇಲ್ಲಿ ಲೆಫ್ಟ್ ತಗೋಬೇಕಾ, ರೈಟ್ ತಗೋಬೇಕಾ, ಏನೂ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೆ, ಕುಡ್ದಿರೋ ಟೈಮಲ್ಲಿ ಏನಪ್ಪ ಮಾತಾಡೋದು? ಬೇಡ ಅಂದರೆ ಸೀದಾ ಮನೆ ಒಳಗಡೆನೆ ಬರ್ತಾಳೆ. ಏನು ಮಾಡೋದು? ಆದಿ, ಲೈನಲ್ಲಿ ಇದೆಯಾ ತಾನೇ? ಇದೀನಿ ಶಮಿ, ಇದ್ದೀನಿ. ಮತ್ ಯಾಕೆ ಮಾತಾಡ್ತಿಲ್ಲ? ಯಾಕೆ ನನ್ನ ಹತ್ರ ಮಾತಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಪರವಾಗಿಲ್ಲ, ನಿನಗೆ ಇಷ್ಟ ಇಲ್ಲ ಅಂದರೂ ನನಗೆ ತುಂಬ ಇಷ್ಟ. ನಾನು ಬಂದ್ಬಿಡ್ತಿದ್ದೀನಿ. ಶಮಿ, ಒಂದು ಕೆಲಸ ಮಾಡು. ಇವಾಗ ನೀನು ಮನೆಗೆ ಬರಬೇಡ. ನೀನು ಎಲ್ಲಿದೆಯೋ ಅಲ್ಲಿಗೆ ನಾನೇ ಬರ್ತೀನಿ ಇರು, ಓಕೆನಾ? ಸಂಸಾರ ಸುಂದರವಾಗಿರಲಿ ಅಂತ ಯಾರೋ ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಆದರೆ ನನ್ನ ಜೀವನದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಪಾಪ ಕೊಟ್ಟಿರೋರಿಗೆ ಗೊತ್ತಿಲ್ಲ ಅನಿಸುತ್ತೆ. ಛೇ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ? ನನ್ನ ಗಮನ ಏನಿದ್ರು ಓದಿನ ಕಡೆ ಮಾತ್ರ ಇರಬೇಕು. ಇಷ್ಟು ಸುಂದರವಾಗಿರೋ ಗಿಫ್ಟ್ನ ನೋಡಿ ದೇವಕಿ ಅಮ್ಮ ಯಾಕೆ ಬೇಜಾರು ಮಾಡಿಕೊಂಡ್ರು? ಅಂದರೆ ಇಷ್ಟು ಸುಂದರವಾಗಿರೋ ಬದುಕಲ್ಲಿ ನಾನು ನನ್ನ ಅಣ್ಣ ಬಂದಿದ್ದೆ ತಪ್ಪಾಯ್ತಾ? ಅದೇ ಅವ್ರ ನೋವಿಕ್ಕೂ ಕಾರಣ ಆಯ್ತಾ? ಇಲ್ಲ, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ವಿಷಯ ಇದೆ ಅಂತ ಅನಿಸ್ತಾ ಇದೆ. ಸಾಧ್ಯ ಆದರೆ ಅದೇನು ಅಂತ ತಿಳ್ಕೊತೀನಿ. ತಾತ ಏನೂ ಆಗಿಲ್ಲ ತಾತ. ಬಿಸಿಲಲ್ಲಿ ನಿಂತಿದ್ದಕ್ಕೆ ಮೈಕೈ